ಚಲೋ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅವತ್ತು ಕೂಡ ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ, ಅಶೋಕಣ್ಣ ಅವರ ಸಮ್ಮುಖದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ರೈತರು ಕೂಡ ಪಾದ ನಡಿಗೆ ಮಾಡುವ ಮೂಲಕ ಸುಮಾರು 33-34 ಕಿಲೋಮೀಟರ್ ವಿಧಾನಸೌಧ ಚಲವನ್ನು ಮಾಡುವ ಮೂಲಕ ಅದು ಕೂಡ ಟೈಮ್ ಫಿಕ್ಸ್ ಮಾಡಿ ಅದನ್ನು ಕೂಡ ನಾವು ಈಗ ಕೈಗೊಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎಲ್ಲದಕ್ಕೂ ನಿಂತಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಅರ್ಪಿಸ್ತಾ, ಇವತ್ತು ನೀವು ಮನೆಗೆ ಮತ್ತೆ ಹೊಲಗಳಿಗೆ, ಗದ್ದೆಗಳಿಗೆ, ತೋಟಗಳಿಗೆ ನೀವೆಲ್ಲರೂ ಹೋಗಿ ನಮ್ಮ ರೈತರ ಪರವಾಗಿ ನಿಂತು ಏನ್ ಅನ್ನದಾತ ಇವತ್ತು ನಮ್ಗಿದ್ರೇನೆ ನಮ್ಮ ಜೀವನ ಅನ್ನೋದನ್ನ ನೀವೇನು ಇವತ್ತು ಪ್ರೂವ್ ಮಾಡ್ತಾ ಇದ್ದೀರಿ. ನಾನು ತುಂಬಾ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಆಮೇಲೆ ಈಗಾಗಲೇ ನಮ್ಮ ಮೇಲೆ 10 ಜನದ ಮೇಲೆ FIR ಕೂಡ ಮಾಡಿಸಿದ್ರು ಇದೇ ಕಾಂಗ್ರೆಸ್ ಅವರು. ನಾವು ಬಿಡದಿ ಪಾದಯಾತ್ರೆ ಮಾಡಿದಾಗ ಮತ್ತೆ ಇಲ್ಲಿ ಸರ್ಕಲ್ ಅಲ್ಲೂ ಪಾದಯಾತ್ರೆ ಮಾಡ್ಕೊ ಬಂದಾಗ FIR ಕೂಡ ಮಾಡಿಸಿದ್ರು ನಮ್ಮ ಮೇಲೆ. ಈ ಒಂದು ಕಾರ್ಯವನ್ನ ಅಂದ್ರೆ ಇವ್ರದ್ದೇನು ಇಲ್ಲ, ದುಡ್ಡು ಮಾಡಬೇಕು. ಈಗ ಇರೋಂತ ಆಸ್ತಿ ಎಲ್ಲಾದ್ರೂ ಹೊಡಿಬೇಕು. ಅವ್ರ ಲೈಫಲ್ಲೆಲ್ಲ ರಾಜಕೀಯ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿರೋರೆ. ಹಾಗಾಗಿ ಇವರು FIR ಮಾಡಿಸಿದ್ರು ಸರಿ, ಅವ್ರೇನು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಹೊಡೆದ್ರು ಸರಿ, ಬಡಿದ್ರು ಸರಿ, ಏನಂದ್ರು ಸರಿ, ನಾನ್ ಮಾಡೋದ್ ಬಿಡಲ್ಲ ಅಂತ. ಅಂದ್ರೆ ಅವ್ರ ಹಠಾನ ನಾವು ಅರ್ಥ ಮಾಡ್ಕೋಬೇಕಾಯ್ತೈತೆ. ದಯಮಾಡಿ ಇಂಥದನ್ನೆಲ್ಲಾದ್ರೂ ಕೂಡ ನೀವು ಕೈ ಬಿಡಿ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಕೊಡಿ, ಇಲ್ಲಿರೋ ನಮ್ಮ ರೈತರಿಗೆ ಬೆಲೆ ಕೊಡಿ, ಇಲ್ಲಿರೋ ಪರಿಸರಕ್ಕೆ ಬೆಲೆ ಕೊಡಿ. ಈ ಒಂದು ಕಾರ್ಯವನ್ನ ಉಳಿಸುವಂತ, ಯಾಕೆಂದ್ರೆ ಮುಂದಿನ ಪೀಳಿಗೆ ಎಲ್ಲೋಗುತ್ತೆ, ನಮ್ಮ ರೈತರು ಮಕ್ಕಳು ಮೊಮ್ಮಕ್ಕಳು ಎಲ್ಲೋಗಿ ಜೀವನ ಮಾಡ್ಬೇಕು ಹೇಳಿ? ಇನ್ನೊಬ್ರು ಮನೆ ಬಾಗ್ಲಲ್ಲಿ ಹೋಗಿ ವಾಚ್ಮೆನ್ ಕೆಲಸ ಮಾಡ್ಬೇಕಾ? ದಯಮಾಡಿ ಸುರೇಶ್ ಅವರೇ, ನೀವು ಇವತ್ತು ಬಮೂಲ್ ಅಧ್ಯಕ್ಷ ಆಗಿದ್ದೀರಿ. ಏನು ಇವತ್ತು 6 ಲಕ್ಷ ಲೀಟ್ರು ದಯಮಾಡಿ ನಿಮ್ಮ ಅಣ್ಣವ್ರಿಗೆ ತಿಳಿಸುವಂತ ಕೆಲಸ ಮಾಡಿ. ಇಲ್ಲಿ ಅಷ್ಟು ಲೀಟ್ರು ಬರ್ತಾ ಇದೆ ಅಂದ್ರೆ ಲೆಕ್ಕಾಚಾರ ಹಾಕಿ. ದಯಮಾಡಿ 70 ಲಕ್ಷ ಲೀಟ್ರು ಇವತ್ತು ಈ ಭಾಗದಲ್ಲಿ, ಅಂದ್ರೆ ನಮ್ಮ ಬಮೂಲಲ್ಲಿ ಪ್ರತಿದಿನ ಹಾಲು ಬಂದ್ರೆ ಇಲ್ಲೇ 6 ಲಕ್ಷ ಲೀಟ್ರು ಬರ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇರುವಂತ ಜಾಗವನ್ನ ಇವತ್ತು ನೀವು ಈ ರೀತಿ ಎಲ್ಲ ಕಬಳಿಸಕ್ ಹೋಯ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ದೇವರು ಕ್ಷಮಿಸಲ್ಲ, ಮುಂದಿನ ದಿನದಲ್ಲಿ ಜನನು ಕ್ಷಮಿಸಲ್ಲ. ದಯಮಾಡಿ ಇದನ್ನ ಕೈ ಬಿಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಚಲೋ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅವತ್ತು ಕೂಡ ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ, ಅಶೋಕಣ್ಣ ಅವರ ಸಮ್ಮುಖದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ರೈತರು ಕೂಡ ಪಾದ ನಡಿಗೆ ಮಾಡುವ ಮೂಲಕ ಸುಮಾರು 33-34 ಕಿಲೋಮೀಟರ್ ವಿಧಾನಸೌಧ ಚಲವನ್ನು ಮಾಡುವ ಮೂಲಕ ಅದು ಕೂಡ ಟೈಮ್ ಫಿಕ್ಸ್ ಮಾಡಿ ಅದನ್ನು ಕೂಡ ನಾವು ಈಗ ಕೈಗೊಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎಲ್ಲದಕ್ಕೂ ನಿಂತಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಅರ್ಪಿಸ್ತಾ, ಇವತ್ತು ನೀವು ಮನೆಗೆ ಮತ್ತೆ ಹೊಲಗಳಿಗೆ, ಗದ್ದೆಗಳಿಗೆ, ತೋಟಗಳಿಗೆ ನೀವೆಲ್ಲರೂ ಹೋಗಿ ನಮ್ಮ ರೈತರ ಪರವಾಗಿ ನಿಂತು ಏನ್ ಅನ್ನದಾತ ಇವತ್ತು ನಮ್ಗಿದ್ರೇನೆ ನಮ್ಮ ಜೀವನ ಅನ್ನೋದನ್ನ ನೀವೇನು ಇವತ್ತು ಪ್ರೂವ್ ಮಾಡ್ತಾ ಇದ್ದೀರಿ. ನಾನು ತುಂಬಾ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಆಮೇಲೆ ಈಗಾಗಲೇ ನಮ್ಮ ಮೇಲೆ 10 ಜನದ ಮೇಲೆ FIR ಕೂಡ ಮಾಡಿಸಿದ್ರು ಇದೇ ಕಾಂಗ್ರೆಸ್ ಅವರು. ನಾವು ಬಿಡದಿ ಪಾದಯಾತ್ರೆ ಮಾಡಿದಾಗ ಮತ್ತೆ ಇಲ್ಲಿ ಸರ್ಕಲ್ ಅಲ್ಲೂ ಪಾದಯಾತ್ರೆ ಮಾಡ್ಕೊ ಬಂದಾಗ FIR ಕೂಡ ಮಾಡಿಸಿದ್ರು ನಮ್ಮ ಮೇಲೆ. ಈ ಒಂದು ಕಾರ್ಯವನ್ನ ಅಂದ್ರೆ ಇವ್ರದ್ದೇನು ಇಲ್ಲ, ದುಡ್ಡು ಮಾಡಬೇಕು. ಈಗ ಇರೋಂತ ಆಸ್ತಿ ಎಲ್ಲಾದ್ರೂ ಹೊಡಿಬೇಕು. ಅವ್ರ ಲೈಫಲ್ಲೆಲ್ಲ ರಾಜಕೀಯ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿರೋರೆ. ಹಾಗಾಗಿ ಇವರು FIR ಮಾಡಿಸಿದ್ರು ಸರಿ, ಅವ್ರೇನು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಹೊಡೆದ್ರು ಸರಿ, ಬಡಿದ್ರು ಸರಿ, ಏನಂದ್ರು ಸರಿ, ನಾನ್ ಮಾಡೋದ್ ಬಿಡಲ್ಲ ಅಂತ. ಅಂದ್ರೆ ಅವ್ರ ಹಠಾನ ನಾವು ಅರ್ಥ ಮಾಡ್ಕೋಬೇಕಾಯ್ತೈತೆ. ದಯಮಾಡಿ ಇಂಥದನ್ನೆಲ್ಲಾದ್ರೂ ಕೂಡ ನೀವು ಕೈ ಬಿಡಿ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಕೊಡಿ, ಇಲ್ಲಿರೋ ನಮ್ಮ ರೈತರಿಗೆ ಬೆಲೆ ಕೊಡಿ, ಇಲ್ಲಿರೋ ಪರಿಸರಕ್ಕೆ ಬೆಲೆ ಕೊಡಿ. ಈ ಒಂದು ಕಾರ್ಯವನ್ನ ಉಳಿಸುವಂತ, ಯಾಕೆಂದ್ರೆ ಮುಂದಿನ ಪೀಳಿಗೆ ಎಲ್ಲೋಗುತ್ತೆ, ನಮ್ಮ ರೈತರು ಮಕ್ಕಳು ಮೊಮ್ಮಕ್ಕಳು ಎಲ್ಲೋಗಿ ಜೀವನ ಮಾಡ್ಬೇಕು ಹೇಳಿ? ಇನ್ನೊಬ್ರು ಮನೆ ಬಾಗ್ಲಲ್ಲಿ ಹೋಗಿ ವಾಚ್ಮೆನ್ ಕೆಲಸ ಮಾಡ್ಬೇಕಾ? ದಯಮಾಡಿ ಸುರೇಶ್ ಅವರೇ, ನೀವು ಇವತ್ತು ಬಮೂಲ್ ಅಧ್ಯಕ್ಷ ಆಗಿದ್ದೀರಿ. ಏನು ಇವತ್ತು 6 ಲಕ್ಷ ಲೀಟ್ರು ದಯಮಾಡಿ ನಿಮ್ಮ ಅಣ್ಣವ್ರಿಗೆ ತಿಳಿಸುವಂತ ಕೆಲಸ ಮಾಡಿ. ಇಲ್ಲಿ ಅಷ್ಟು ಲೀಟ್ರು ಬರ್ತಾ ಇದೆ ಅಂದ್ರೆ ಲೆಕ್ಕಾಚಾರ ಹಾಕಿ. ದಯಮಾಡಿ 70 ಲಕ್ಷ ಲೀಟ್ರು ಇವತ್ತು ಈ ಭಾಗದಲ್ಲಿ, ಅಂದ್ರೆ ನಮ್ಮ ಬಮೂಲಲ್ಲಿ ಪ್ರತಿದಿನ ಹಾಲು ಬಂದ್ರೆ ಇಲ್ಲೇ 6 ಲಕ್ಷ ಲೀಟ್ರು ಬರ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇರುವಂತ ಜಾಗವನ್ನ ಇವತ್ತು ನೀವು ಈ ರೀತಿ ಎಲ್ಲ ಕಬಳಿಸಕ್ ಹೋಯ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ದೇವರು ಕ್ಷಮಿಸಲ್ಲ, ಮುಂದಿನ ದಿನದಲ್ಲಿ ಜನನು ಕ್ಷಮಿಸಲ್ಲ. ದಯಮಾಡಿ ಇದನ್ನ ಕೈ ಬಿಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.